ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವನಿ, ನೀವ್ ಹೀಗೆ ಮಾತ್ಗೂ ನನ್ನ ರೂಮಿಗೆ ಬರೋದು, ಲಾವಣ್ಯ ಅವ್ರು ನೋಡಿದ್ರು ಅಂದ್ರೆ ಈ ವಿಷಯಕ್ಕೂ ಅವ್ರೇನಾದ್ರೂ ಹೇಳ್ತಾರೆ ರೀ. ಹಾಗವರು ಅಡ್ವಾಂಟೇಜ್ ಆಗಿ ತಗೋಬೇಕು ಅಂತ ನೋಡಿದ ಪ್ರತಿ ಸರಿ ಈವ್ನಿಂಗ್ ಅವರಿಗೆ ವಾರ್ನಿಂಗ್ ಕೊಟ್ಟ ಹಾಗೇನೆ ಕೊಡ್ತಾ ಇರ್ತೀನಿ. ಸರಿ, ಏನಾದ್ರೂ ಹೇಳ್ಬೇಕಿತ್ತಾ? ಹೌದು, ಹೇಳಿ. ಮಾರ್ನಿಂಗ್ ಫ್ಲೈಟ್ಗೆ ಚೆನ್ನೈಗೆ ಹೋಗ್ತಿದ್ದೀನಿ. ಯಾಕೆ? ಆಫೀಸ್ ಮೀಟಿಂಗ್. ಎಷ್ಟು ದಿನ? 2 days ಓನ್ಲಿ. ಮ್ಯಾಕ್ಸಿಮಮ್ ನಾಡಿದ್ದು ಈವ್ನಿಂಗ್ ಬಂದ್ಬಿಡ್ತೀನಿ. ನೀವಿಲ್ದೆ ನನ್ಗೊಬ್ಳಿಗೇನೆ ಇಲ್ಲಿರ್ಬೇಕು ಅಂದ್ರೆ ಭಯ ಆಗುತ್ತೆ ರೀ. ಅಂಥ ಭಯನ ಯಾವುದೂ ಇಟ್ಕೋಬೇಡ. ಅದು ಹಾಗಲ್ಲ ರೀ. ನಿನ್ನ ನೋವು ನನಗೆ ಅರ್ಥ ಆಯ್ತು. ಹೋಗ್ಲಿ, 2 days ಅಕ್ಕ. ಸಾರಿ, ನಿಮ್ಮ ಭಾವ ಊರಲ್ಲೇ ಇರ್ತಾರೆ ಅಲ್ವಾ? ಒಂದ್ ವೇಳೆ ಕೆಲ್ಸದ ಮೇಲೆ ಊರಿಗೆ ಹೋಗಿರ್ತಾರೇನೋ. ನಿಮ್ಮ ಅಕ್ಕನಿಗೆ ಫೋನ್ ಮಾಡಿ ಕೇಳ್ತೀಯಾ? ಬೇಡ ರೀ, ಭಾವ ಯಾವ ಕ್ಷಣದಲ್ಲಿ ಬಂದ್ಬಿಡ್ತಾರೋ ಅಂತ ಭಯದಲ್ಲೇ ಇರ್ಬೇಕಾಗತ್ತೆ. ಮನೇಲಿ ನಿನ್ ತಂಟೆಗೆ ಯಾರೂ ಬರಲ್ಲ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನು ಬರೋವರೆಗೂ ಆಫೀಸ್ಗೂ ಕೂಡ ಹೋಗ್ಬೇಡ. ಆ ಸ್ಯಾಡಿಸ್ಟ್ ಗಿರಿ ಇರ್ತಾನೆ, ಅವನ್ ಟಾರ್ಚರ್ ಕೊಡ್ಬೋದು. ನೀವ್ ಹೋಗೋದು ನನಗಿಷ್ಟ ಇಲ್ಲ. ನಿನ್ನ ಬಿಟ್ಟು ಹೋಗ್ಬೇಕು ಅಂತ ನನಗೂ ಇಲ್ಲ. ಕಂಪನಿ ವರ್ಕ್ ಅಂದ್ರೆ ತಪ್ಪಲ್ಲ ಅಲ್ವಾ? ಕಮಾನ್, ಧೈರ್ಯವಾಗಿರೋ. ನನ್ ಧೈರ್ಯ ನೀವೇ ರೀ. ನೀವಿಲ್ದೇನೆ. ಹಾಗಾದ್ರೆ ನೀನು ಕೂಡ ನನ್ನ ಜೊತೆ ಚೆನ್ನೈಗೆ ಬರ್ತೀಯಾ? ನಾನಾ? ಚೆನ್ನೈಯಲ್ಲಿ ಎಷ್ಟು ಮಧುರ ನೆನಪುಗಳಿದೆ. ಇಬ್ರು ಒಂದೇ ರೂಮಲ್ಲಿದ್ವಿ. ನನ್ನ ಬಟ್ಟೆನ ನೀನ್ ಹಾಕೊಂಡೆ. ಅಲ್ಲಿ ನಮ್ಮ ಮದ್ವೆ ನಡೀತು. ವಾಪಸ್ ಬರ್ಬೇಕಾದ್ರೆ ಟೈರ್ ಪಂಚರ್ ಆದಾಗ ನಿನ್ ಸೀರೆ ಸರ್ಗನ್ನ ಛತ್ರಿಯಾಗಿ ಹಿಡ್ಕೊಂಡೆ. ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತು. ನೀವ್ ಕೇಳ್ತಿದ್ರೆ ನಂಗೂ ಬರ್ಬೇಕು ಅನ್ನಿಸ್ತಿದೆ. ಆದ್ರೆ ಈ ವಿಷಯಗಳೆಲ್ಲ ಗಿರಿ ಅಂತವ್ರಿಗೆ ಗೊತ್ತಾಗ್ಬಿಟ್ರೆ ನಮ್ ಬಗ್ಗೆ ಇಲ್ದೇ ಇರೋ ಕತೆಗಳನ್ನ ಆಫೀಸಲ್ಲಿ ಮಾತಾಡ್ತಾರೆ. ಕಷ್ಟನೋ ನಷ್ಟನೋ ನನ್ ಮನೇಲಿರೋದೇ ಕರೆಕ್ಟ್. ವರಿ ಆಗ್ಬೇಕಾಗಿರೋದೇನೂ ಇಲ್ಲ. ಕೂಲ್ ಆಗಿರೋ. ನನಗೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಗುಡ್ ನೈಟ್, ಬಾಯ್.
ಇವಾಗ ಹೇಳ್ತೀನಿ ಕೇಳಿಸ್ಕೊಡಿ. ಇನ್ಮೇಲಿಂದ ಅವನಿ ನನ್ನ ಕಾರಲ್ಲೇ ಕರ್ಕೊಂಡು ಹೋಗಿ ಅವಳನ್ನ ಆಫೀಸ್ ಹತ್ರ ಡ್ರಾಪ್ ಮಾಡ್ತೀನಿ. ನನ್ನ ಕಾರಲ್ಲೇ ಕರ್ಕೊಂಡು ಬರ್ತೀನಿ. ಆ ವಿಷಯದ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ನಮ್ಮ ತಂಟೆಗೆ ಬರಬೇಡಿ. ಏನು ಅಷ್ಟೊಂದು ಸೀರಿಯಸ್ ಆಗಿ ಯೋಚಿಸ್ತಾ ಇದೆಯಾ? ವೇದವತಿ ಸೊಸೆ ಅನ್ನೋ ಹೆಸರು ಬಿಟ್ರೆ ಈ ಮನೇಲಿ ನಾನು ಆಸೆ ಪಟ್ಟಿರೋ ಬೆಲೆ ನನಗೆ ಸಿಗ್ತಾ ಇಲ್ಲ. ಅತ್ತೆ ನನ್ನ ಕೆಟ್ಟೋಳ್ ಥರ ನೋಡ್ತಾ ಇರ್ತಾರೆ. ಹೀಗಂತಿದ್ದೀನಿ ಅಂತ ನೀನೇನು ಅನ್ಕೋಬೇಡ. ನಿನಗೆ ಗರ್ವ ಜಾಸ್ತಿ, ವಿನಯ ಕಡಿಮೆ. ಅತ್ತೆ ಪ್ರೀತಿ ಗಳಿಸ್ಕೊಳಕ್ಕೆ ದಿನ ಅವ್ರ ಕಾಲು ಹಿಡ್ಕೊಂಡು ಸೇವೆ ಮಾಡ್ಬೇಕಾ? ನನ್ನಿಂದ ಆಗಲ್ಲ. ಇವತ್ತು ರಾತ್ರಿಗೆ ಏನೋ ಒಂದು ಸ್ಕೆಚ್ ಹಾಕಿದ್ದೀನಿ ಅಂತ ಹೇಳ್ದೆ ಅಲ್ವಾ ಅತ್ತೆ? ಏನು ಯೋಚನೆ ಮಾಡಿದೆ? ಸಿಸ್ಟರು ಆ ಪ್ರಿಪ್ರೇಷನ್ ಅಲ್ಲೇ ಇರೋ ಹಾಗಿದೆ. ನೀನೇನು ಹೇಳ್ತೀಯೋ ಅದನ್ನೇ ಫಾಲೋ ಮಾಡ್ಬಿಡ್ತೀವಿ. ಅವನಿನ ಮದುವೆ ಮಾಡ್ಕೊಂಡ್ರೆ ಮಾಡ್ಕೋತೀನಿ, ಅದು ನನ್ನಿಷ್ಟ ಅನ್ನೋ ಮಾತು ಬಿಟ್ರೆ ಶ್ರೀಕರ್ ಸಾಯಂಕಾಲ ಉಳ್ದಿರೋ ಮಾತೆಲ್ಲ ಮಾತಾಡ್ಬಿಟ್ಟ. ಮುಳುಗ್ತಿರೋನ್ಗೆ ಸಣ್ಣ ದಾರ ಸಿಕ್ಕಿದ್ರು ಸಾಕು ದಡಗ್ ಬಂದ್ಬಿಡ್ತಾನೆ ಅನ್ನೋ ಹಾಗೆ ಶ್ರೀಕರ್ ಅಂತ ಕೆಲಸ ಏನಾದ್ರೂ ಮಾಡಿದ್ರೆ ಕಾವ್ಯನ್ಗೆ ಅನ್ಯಾಯ ಆಗೋಗುತ್ತೆ. ಒಂದ್ ಕಡೆ ಅತ್ತೆಯವರು ಎಷ್ಟೋ ಬೆಲೆ ಕೊಡೋದು ಅವ್ರಿಗೆ, ಮತ್ತೊಂದ್ ಕಡೆ ಅವನಿನ ಶ್ರೀಕರ್ ಹಿಂದೆ ಓಡಾಡೋದನ್ನ ನೋಡಿದ್ರೆ ಜಾತಕ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೂ ಅವನಿನ ಮದುವೆ ಮಾಡ್ಕೊಂಡು ಶಾಕ್ ಕೊಡೋ ತರ ಇದ್ದಾನೆ. ಜಾತಕ ಹೊಂದಾಣಿಕೆ ಆಗಲ್ಲ ಅಂದಾಗ ಹೊರಗಡೆ ಅವಳು ಬರೋ ಬದಲು ಕಾವ್ಯನೇ ಸೊಸೆ ಆಗ್ಬೇಕು. ಹೊರಗಡೆ ಅವಳಿಗೆ ಅಂತ ಅವಕಾಶ ಅದೃಷ್ಟ ಕೊಡಬಾರ್ದು. ಕಾವ್ಯ ವಿಷಯದಲ್ಲಿ ಎಲ್ಲರೂ ಕೂಡ ತುಂಬಾ ಪ್ರಯತ್ನ ಮಾಡಿ ಫೇಲ್ ಆಗೋಗಿದ್ದೀವಿ. ಅಮ್ಮ ಅಪ್ಪನ ಮನಸ್ಸನ್ನ ಬದಲಾಯಿಸೋಕಾಗ್ಲಿಲ್ಲ. ಫ್ಯೂಚರಲ್ಲಿ ಬದಲಾಗುತ್ತೆ ಅನ್ನೋ ಆಸೆ ಕೂಡ ಇಲ್ಲ. ನೀವೇ ಆಸೆನ ಕೈ ಬಿಡೋದು ಒಳ್ಳೇದು ಅನ್ನಿಸ್ತಿದೆ. ಮಾವ, ನಮ್ಮ ಮದ್ವೆಗೆ ನೀನು ಹೆಲ್ಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ದಯವಿಟ್ಟು ಇಂಥ ಮಾತು ಮಾತ್ರ ಆಡ್ಬೇಡ. ಇಲ್ಲಿವರೆಗೂ ನಾವು ಮೇನ್ ರೋಡಲ್ಲೇ ಹೋದ್ವಿ, ಇವಾಗ ಬೇರೆ ದಾರಿಲಿ ಹೋಗೋಣ. ನೀನ್ ಹೇಳಿದ್ರೆ ಹೋಗೋಣ ಸಿಸ್ಟರ್. ಅದನ್ ಶುರು ಮಾಡಿದ್ವಿ ಅಂದ್ರೆ ಅತ್ತೆ ಮಾವ ಅವರು ಸತ್ರು ಶ್ರೀಕರ್ ಕಾವ್ಯ ಮದ್ವೆ ಮಾಡೇ ಮಾಡ್ತಾರೆ. ಇಷ್ಟು ನಂಬಿಕೆಯಿಂದ ಹೇಳ್ತಿದ್ಯಾ ಅಂದ್ರೆ ಅದ್ಯಾವುದೋ ಚೆನ್ನಾಗಿ ವರ್ಕೌಟ್ ಆಗೋ ಪ್ಲಾನ್ ತರ ಇದೆ. ಹೇಳ್ತೀನಿ, ಎಲ್ರೂ ಹುಷಾರಾಗಿ ಕೇಳಿಸ್ಕೊಳ್ಳಿ. ಹತ್ರ ಬನ್ನಿ. ಹೇಗಿದೆ ಪ್ಲಾನ್? ಇದು ನಿಮ್ಗೆ ಸ್ವಲ್ಪ ಕಷ್ಟ ಅಂತಾನೆ ಅನ್ಸ್ಬೋದು. ನಮ್ಗೆ ಇದು ಬಿಟ್ರೆ ಬೇರೆ ದಾರಿ ಇಲ್ಲ. ನಾನ್ ಹೇಳ್ದಾಗ ನೀನ್ ಮಾಡೋದಕ್ಕೆ ರೆಡಿನಾ? ಶ್ರೀಕರ್ ಮಾವ ಸಿಗ್ತಾನೆ ಅಂದ್ರೆ ನಾನು ಯಾವ್ದಕ್ಕಾದ್ರೂ ಸಿಗ್ತಾನೆ. ಅಮ್ಮ. ಏನ್ ಶ್ರೀ? ನಾಳೆ ಚೆನ್ನೈಗೆ ಹೋಗ್ತಿದ್ದೀನಿ. ಅರ್ಜೆಂಟ್ ಆಫೀಸ್ ಮೀಟಿಂಗ್, ನಾಡಿದ್ದು ಬಂದ್ಬಿಡ್ತೀನಿ. ನಾನು ಬರೋವರೆಗೂ ಅವನಿನ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಕಣೋ. ಅದಕ್ಕೆ ಅವರೆಲ್ಲ ಏನೇನೋ ಮಾತಾಡ್ತಿರ್ತಾರೆ, ಹಾಗೆ ನಡೀದೇ ಇರೋ ಥರ ನೋಡ್ಕೊಳ್ಳಿ. ಸರಿ. ಒಬ್ಬ ಗಂಡ ತನ್ನ ಹೆಂಡತಿ ಬಗ್ಗೆ ಹೇಳ್ದಾಗೆ ಚೆನ್ನಾಗಿ ಹೇಳ್ತಿದ್ಯಾ ಕಣೋ. ಅವನಿನ ನಾವು ಚೆನ್ನಾಗೇ ನೋಡ್ಕೊಳ್ತೀವಿ, ನೀನ್ ಹೋಗ್ಬಾ. ಅಮ್ಮ, ರೂಮಲ್ಲಿ ಹಾಲಿಟ್ಟಿದೀಯಾ? ಇಟ್ಟಿದ್ದೀನಪ್ಪ. ತಾವು ಬೇಗ ಮದ್ವೆ ಮಾಡ್ಕೊಂಡು ನನ್ನ ಜವಾಬ್ದಾರಿನ ನಿನ್ನ ಶ್ರೀಮತಿಯವ್ರಿಗೆ ಒಪ್ಸಿ. ನಿನ್ ಸೊಸೆ ಆ ಜವಾಬ್ದಾರಿನೆಲ್ಲ ತಗೋತಾಳೆ ಬಿಡಮ್ಮ. ಸರಿ ಅಮ್ಮ, ನಾನು ಹೋಗಿ ಮಲ್ಕೋತೀನಿ. ಬಾಯ್. ಅವನಿ ಮಾತ್ರ ಹುಷಾರು.
ಏಯ್ ಹೋಗೋ, ಎಷ್ಟ್ ಸಲ ಹೇಳ್ತೀಯ ಹೋಗೋ. ಹೋಗು. ಅದ್ಕೆ ಎಲ್ಲ ನಾವು ಅನ್ಕೊಂಡ ಹಾಗೆ ನಡೆಯುತ್ತೆ. ಯಾಕಂದ್ರೆ ನಾವು ಉಪಯೋಗಿಸ್ತಾ ಇರೋದು ಮಾಮೂಲಿ ಅಸ್ತ್ರ ಅಲ್ಲ. ನನ್ ತಮ್ಮಂಗ್ ಕೊಟ್ಟು ಮದ್ವೆ ಮಾಡೋಕ್ಕೋಸ್ಕರ ಇಷ್ಟು ಕೀಳ್ಮಟ್ಟಕ್ಕೆ ಇಳಿಬೇಕಾಗತ್ತೆ ಅನ್ಕೊಂಡಿರ್ಲಿಲ್ಲ. ಅನ್ಸಿದ್ಮೇಲೆ ಇನ್ನು ಬೇಜಾರ್ ಮಾಡ್ಕೊಳ್ಳೋದು ಯಾಕೆ? ಸರಿ ನಡೀರಿ. ನಡೀರಿ ಅದ್ಕೆ. ಯಾವುದೇ ಭಯ ಇಟ್ಕೋಬೇಡ ಅಂತ ನೀವ್ ಹೇಳಿದ್ರು ನನ್ ಮನ್ಸು ಮಾತ್ರ ಯಾವಾಗ ಎಂತ ಅಪಾಯ ಬರುತ್ತೋ ಅಂತ ಪ್ರತಿ ಕ್ಷಣ ಭಯನ ಪಡ್ತಾನೇ ಇದೆ. ನೀನ್ ನನ್ ಜೊತೆಲೇ ಇದ್ರೆ ನನಗೆ ನೆರಳು ಸಿಕ್ತ ಹಾಗೆ ನಾನ್ ಧೈರ್ಯವಾಗಿರ್ತೀನಿ. ನೀವ್ ನನ್ ಕಣ್ಮುಂದೆ ಇಲ್ದೆ ಹೋದ್ರೆ ನನಗೇನು ತೋಚೋದೇ ಇಲ್ಲ ರೀ. ಅವ್ರು ನಾಳೆ ನನ್ನನ್ನು ಬಿಟ್ಟು ಹೋಗ್ತಾರೆ ಅಂತ ಅಂದ ಕೂಡ್ಲೆ ನಂಗೆ ನಿದ್ದೆನೂ ಬರ್ತಿಲ್ಲ. ಅವಕಾಶ ಸಿಕ್ಕಿದ ತಕ್ಷಣ ನನ್ನ ಮೇಲೆ ದಾಳಿಗೆ ಪ್ರಯತ್ನ ಮಾಡ್ತಿರೋ ಲಾವಣ್ಯ ಅವ್ರ ಜೊತೆಲಿ ಈ ಮನೇಲಿ ಹೇಗಿರೋದು? ಅವ್ರು ಬರೋವರೆಗೂ ಪ್ರತಿ ನಿಮಿಷ ತೊಂದರೆ ಅನುಭವಿಸ್ತಿರ್ಬೇಕು. ನಿನ್ನ ಸ್ವಂತ ಮಾಡ್ಕೊಳ್ಳೋದಕ್ಕೆ ಇದಕ್ಕಿಂತ ಬೇರೆ ದಾರಿ ಸಿಗ್ಲಿಲ್ಲ ಮಾವ.
ಜೋಡಿನ ನೋಡಿ ಶಿವಪಾರ್ವತಿ ಅಂತ ಕೆಲವರು, ಸೀತಾರಾಮ ಅಂತ ಕೆಲವರು, ಅಭಿಮನ್ಯು ಶಶಿರೇಖಾ ಥರ ಇದ್ದೀರಾ ಅಂತ ಕೆಲವ್ರು ಹೊಗಳ್ತಾ ಇದ್ರು. ಅವ್ರ ಎಲ್ರ ಕಣ್ಣಿಗೂ ನಮ್ಮ ಜೋಡಿ ಅಷ್ಟೊಂದು ಮುದ್ದಾಗಿ ಕಾಣಿಸಿದೆ. ಅತ್ತೆ ಮಾವಂಗ್ ಕೂಡ ಹಾಗೇ ಅನ್ನಿಸ್ತು. ಅದಕ್ಕೆ ನಮ್ಮಿಬ್ರಿಗೂ ಮದ್ವೆ ಮಾಡಬೇಕು ಅಂತ, ನನ್ನ ಸೊಸೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ರು. ಅಷ್ಟು ಒಳ್ಳೆ ನಿರ್ಧಾರ ಮಾಡಿದ್ದ ಅತ್ತೆ ಮಾವಂದ್ರು ಸಡನ್ ಆಗಿ ನಿರ್ಧಾರ ಯಾಕೆ ಬದಲಾಯಿಸ್ಕೊಂಡ್ರು ಅಂತ ನಂಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ನಾವೇನಾದ್ರೂ ಲೋಕ ಕಲ್ಯಾಣ ಮಾಡ್ತಿದೀವಾ? ಕಾವ್ಯ ಕಲ್ಯಾಣಕ್ಕೋಸ್ಕರ ಒಂದು ದರಿದ್ರವಾದ ಪ್ಲಾನ್ ಮಾಡ್ತಿದೀವಿ. ನಾವು ಅನ್ಕೊಂಡಿರೋದಕ್ಕೆ ವಿರುದ್ಧವಾಗಿ ಏನಾದ್ರೂ ಒಂದು ನಡೆದ್ರೆ ನಾವು ಎದುರಿಸೋದಕ್ಕೆ ಸಿದ್ಧವಾಗಿರ್ಬೇಕು ಅಲ್ವಾ? ಅಕ್ಕ, ನೀನ್ ಇರಕ್ಕ. ಭಾವ, ನಿಮ್ ಸಂದೇಹ ಏನು ಅಂತ ಹೇಳಿ. ಹಾಲು ಕುಡ್ದಿರೋ ಮಗು ನಿದ್ದೆಯಿಂದ ಏಳಲ್ಲ ಅಂತ ನೀನ್ ಸ್ಟೇಟ್ಮೆಂಟ್ ಕೊಟ್ಟೆ, ಚೆನ್ನಾಗೇ ಇದೆ. ಒಂದು ವೇಳೆ ಎದ್ರೆ ನಂದು ವ್ಯಾಲಿಡ್ ಕ್ವಶನೇ ಅಲ್ವಾ? ಅಣ್ಣ, ನೀನ್ ನನಗೆ ಟೆನ್ಷನ್ ಕೊಡ್ಬೇಡ, ಹಾಗೇನೂ ಆಗಲ್ಲ. ಭಾವೊಂದು ಮಾಮೂಲಿ ಬಾಯಲ್ಲ ಅಂತ ಗೊತ್ತಲ್ವ ಲಾವಣ್ಯ? ಆ ವಿಷಯ ಎಲ್ರಿಗೂ ಗೊತ್ತಲ್ವಾ? ಯಾವುದಕ್ಕೂ ನಾವು ನಮ್ಮ ಹುಷಾರಲ್ಲಿರೋದು ಒಳ್ಳೇದು. ನಮ್ಮ ಮದ್ವೆನ ಪಂಚಭೂತಗಳು ಒಪ್ಕೊಂಡು ದೇವತೆಗಳೆಲ್ಲ ಆಶೀರ್ವಾದ ಮಾಡಿದ್ರು. ಈಗ ಆಶೀರ್ವಾದ ಮಾಡಿ ಒಪ್ಕೋಬೇಕಾಗಿರೋದು ಈ ಕುಟುಂಬ ಮಾತ್ರ. ನಮ್ಮ ತಾಳಿ ಬಂಧಕ್ಕೆ ಯಾವುದೇ ಥರ ಗಂಡಾಂತರ ಬರಬಾರ್ದು. ಬೀಳೋದು ಅಪಶಕುನ. ನಮ್ಮ ಈ ಸಂಬಂಧ 100 ಕಾಲನೂ ಗಟ್ಟಿಯಾಗಿ ಆನಂದವಾಗಿರ್ಬೇಕು ಅಂತ ಬಯಸಿದಾಗ ಹೀಗಾಯ್ತಲ್ಲ. ಶ್ರೀಕರ್ ಅವರು ಹೊರಗೆ ಹೋಗ್ತೀನಿ ಅಂದಿರೋ ಸಮಯದಲ್ಲಿ ಹೀಗಾಗೋದು ಅಂದ್ರೇನು? ನಾನು ತಕ್ಷಣ ಅವ್ರ ಹತ್ರ ಮಾತಾಡ್ಬೇಕು,